ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಇಂಗ್ಲೀಷ್ ಗ್ರಾಮರ್ ಕ್ವಶ್ಚನ್ ನಂಬರ್ 31 ಆಪ್ಷನ್ ಎ ನಿಮಗೆ ಆರ್ಟಿಕಲ್ ಆಗಿರಬಹುದು ಮತ್ತು ಪ್ರಪೋಸಿಷನ್ ಆಗಿರಬಹುದು ಮತ್ತು ಅದೇ ರೀತಿ ಮೀನಿಂಗ್ಫುಲ್ ದ ಸೆಗ್ಮೆಂಟ್ ಪ್ರಶ್ನೆ ಆಗಿರಬಹುದು. ಈ ರೀತಿ ನಿಮಗೆ ಪ್ರಶ್ನೆ ಇರುತ್ತೆ. ಸೆಕ್ಷನ್ ಡಿ ನಲ್ಲಿ ಹೊಸ ಕ್ವಶನ್ಸ್ಗಳಾಗಿರುತ್ತೆ. ಇಲ್ಲಿ ರೀಅರೇಂಜ್ ದ ಸೆಗ್ಮೆಂಟ್ ಇಂಟು ದ ಮೀನಿಂಗ್ಫುಲ್ ಸೆಂಟೆನ್ಸ್, ಅದೇ ರೀತಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ಅಗ್ರಿ ವಿತ್ ದ ಸಬ್ಜೆಕ್ಟ್ ಆಗಿರ್ಬೋದು, ಅದೇ ರೀತಿ ಅಪ್ರಾಪರೇಟ್ ಫಾರ್ಮ್ ಆಫ್ ದ ವರ್ಬ್ ಆಗಿರ್ಬೋದು. ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಇಲ್ಲಿ ನಿಮಗೆ 4 ಮಾರ್ಕ್ಸ್ಗಳು ಕೇಳಲಾಗುವುದು ಆಪ್ಷನ್ ಎ ನಲ್ಲಿ. ಅಂದರೆ ಕ್ವಶನ್ ನಂಬರ್ 31ರಲ್ಲಿ ಆಪ್ಷನ್ ಎ ಇರುತ್ತೆ ನಿಮಗೆ, ಆಯಿತಾ. ಆಪ್ಷನ್ ನಿಮಗೆ ಬಿ ಲಿಂಕರ್ಸ್ ಇರುತ್ತೆ, ಇಲ್ಲಿ ಕೆಳಗಡೆ ಲಿಂಕರ್ಸ್ ಇದೆ. ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ 40 ಮಾರ್ಕ್ಸ್ಗೆ ಇಂಗ್ಲೀಷ್ ಗ್ರಾಮರ್ ಹೇಳ್ಕೊಟ್ಟಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ವಿಡಿಯೋ ಚೆಕ್ ಮಾಡಿ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. 40 ಮಾರ್ಕ್ಸ್ ಅಂದರೆ ಎಲ್ಲ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಆರ್ಟಿಕಲ್ನಲ್ಲಿ ಎ ಆ್ಯಂಡ್ ಮತ್ತು ದ ಈ ಮೂರೇ ಬರುತ್ತೆ. ಈ ಮೂರಲ್ಲಿ ಯಾವುದಾದ್ರೂ ಒಂದು ಬರಿಬೇಕು. ಇಲ್ಲಿ ಡ್ಯಾಶ್ ಕೊಟ್ಟಿದಾರಲ್ಲ, ಮೂರಲ್ಲಿ ಯಾವುದಾದ್ರು ಒಂದು ಬರಿಬೇಕು. ಇಲ್ಲಿ ಇವಾಗ ರಿವರ್ಸ್ ಆರ್ ಇಂಪಾರ್ಟೆಂಟ್ ಅಂತ ಇದೆ. ಡ್ಯಾಶ್ ಕೊಟ್ಟಿದಾರಲ್ಲ, ಅದರ ಮುಂದಿನ ಸೆಂಟೆನ್ಸ್ ಓವೆಲ್ ಸೌಂಡು ಅಥವಾ ಕಾನ್ಸನೆಂಟ್ ಸೌಂಡು ಅಬ್ಸರ್ವ್ ಮಾಡಬೇಕು, ಆಯಿತಾ. ಇವಾಗ ಇಲ್ಲಿ ಇಂಪಾರ್ಟೆಂಟ್ ಇದೆಯಲ್ಲ, ಇಲ್ಲಿ ಡ್ಯಾಶ್ ಕೊಟ್ಟಿದಾರಲ್ಲ, ಇಲ್ಲಿ ಯಾವುದು ಬರುತ್ತೆ? ಆ್ಯನ್ ಬರುತ್ತೋ, ಎ ಬರುತ್ತೋ ಅಥವಾ ದ ಬರುತ್ತೆ ಅನ್ನೋಕ್ಕಿಂತ ಮುಂಚೆ ಓವೆಲ್ಸ್ ಎಂದರೇನು ಮತ್ತು ಕಾನ್ಸನೆಂಟ್ ಎಂದರೇನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಓವೆಲ್ಸ್ನಲ್ಲಿ 5 ವರ್ಡ್ ಬರುತ್ತೆ. ಎ, ಇ, ಐ, ಅದೇ ರೀತಿ ಓ, ಯು. ಈ 5 ವರ್ಡ್ಗಳು ಏನಿರುತ್ತೆ ಇದು ಓವೆಲ್ಸ್ಗಳಾಗಿರುತ್ತೆ, ಆಯಿತಾ. ಇನ್ನು 21 ವರ್ಡ್ಸ್ಗಳು ಕಾನ್ಸನೆಂಟ್ಸ್ಗಳಾಗಿರುತ್ತೆ. ಎ, ಇ, ಐ, ಓ, ಯು. ಎ, ಇ, ಐ, ಓ, ಯು ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ಇಲ್ಲಿ ಇಂಪಾರ್ಟೆಂಟ್ ಇದು ನೋಡಿ, ಐನಲ್ಲಿ ಬಂದಿದೆ ಆಯಿತಾ. ಇಂಪಾರ್ಟೆಂಟ್ ಐನಲ್ಲಿ ಬಂದಿದೆ, ಇದೇನಾಗುತ್ತೆ ಓವೆಲ್ನಲ್ಲಿ ಏನು ಬರುತ್ತೆ? ಯಾವಾಗಲೂ ಆ್ಯನ್ನೇ ಯೂಸ್ ಮಾಡಬೇಕು. ಓವೆಲ್ ಸೌಂಡ್ ಬತ್ತಂದರೆ ಓವೆಲ್ ಅಂದರೆ ಏನು? ಸ್ವರ, ಆಯಿತಾ. ಇಲ್ಲಿ ಆ್ಯನ್ ಯೂಸ್ ಮಾಡಬೇಕು. ರಿವರ್ಸ್ ಆರ್ ಆ್ಯಂಡ್ ಇಂಪಾರ್ಟೆಂಟ್ ರಿಸರ್ಸ್ ಆಫ್ ಎನರ್ಜಿ ಅಂತ. ಇಲ್ಲಿ 26 ನಿಮಗೆ ವರ್ಡ್ಸ್ಗಳಿರುತ್ತೆ, ಅಲ್ಫಾಬೆಟ್ಸ್ ಇರುತ್ತೆ, ಆಯಿತಾ. ಅದರೊಳಗೆ 5 ನಿಮಗೆ ಓವೆಲ್ ಸೌಂಡ್ಗಳಾಗಿರುತ್ತೆ. ಇವಾಗ ಎ ಆಗಿರಬಹುದು, ಇ ಆಗಿರಬಹುದು, ಐ, ಅದೇ ರೀತಿ ಓ, ಯು. ಈ 5 ನಿಮಗೆ ಏನಾಗಿರುತ್ತೆ? ಓವೆಲ್ ಸೌಂಡ್ಗಳು. ಇನ್ನು 21 ನಿಮಗೆ ವ್ಯಂಜನಾಕ್ಷರಗಳು ಅಂದರೆ ಕಾನ್ಸನೆಂಟ್ ಸೌಂಡ್ಗಳಾಗಿರುತ್ತೆ, ಆಯಿತಾ. ಈ 5 ನಿಮಗೆ ಎ, ಇ, ಐ, ಓ, ಯು ಏನಿದೆಯಲ್ಲ ಇದು ಓವೆಲ್ ಸೌಂಡ್ಗಳಾಗಿರುತ್ತೆ. ಇಲ್ಲಿ ಇವಾಗ ಸಿದ್ಧಾರ್ಥ ವಾಸ್ ಬಾರ್ನ್ ಆ್ಯಸ್ ಎ ಕಿಂಗ್ ಅಂತ. ಇಲ್ಲಿ ಕೆ ಅನ್ನೋದು ಒಂದು ಏನಾಗಿರುತ್ತೆ? ವ್ಯಂಜನಾಕ್ಷರ. ಇಲ್ಲಿ ಇವಾಗ ಎ, ಇ, ಐ, ಓ, ಯು ಅದರೊಳಗೆ ಬರಂಗಿಲ್ಲ ಇದು ಕೆ ಅನ್ನೋದು, ಆಯಿತಾ. ಇವಾಗ ಇದೇನು ಸೌಂಡ್ ಬೇರೆ ಬರುತ್ತೆ. ಇವಾಗ ಕೆ ಅಂದರೆ ವ್ಯಂಜನಾಕ್ಷರ, ಕಾನ್ಸನೆಂಟ್ ಸೌಂಡ್. ಸಾಮಾನ್ಯವಾಗಿ ಎ ಅಂತಾನೆ ಬರುತ್ತೆ, ಅಲ್ಲಿ ಎ ಅಂತ ಅಷ್ಟೇ ಯೂಸ್ ಮಾಡಬೇಕು. ಇವಾಗ 21 ವರ್ಡ್ಸ್ಗಳು ಏನದಾವಲ್ಲ ಅವೆಲ್ಲ ಕಾನ್ಸನೆಂಟ್ ಸೌಂಡ್ಗಳಾಗಿರುತ್ತೆ, ಆಯಿತಾ. ಇದು ಬೇಸಿಕ್ ಅನ್ನೋದು ಒಂದು ಕಾನ್ಸನೆಂಟ್ ಸೌಂಡ್. ಕಾನ್ಸನೆಂಟ್ ಸೌಂಡ್ನಲ್ಲಿ ಎ ಬರುತ್ತೆ, ಓವೆಲ್ಸ್ನಲ್ಲಿ ಆ್ಯನ್ ಬರುತ್ತೆ, ಅರ್ಥ ಆಯ್ತಾ. ಇವಾಗ ಆಕ್ಸಿಜನ್ ಈಸ್ ಎ ಬೇಸಿಕ್ ನೀಡ್ ಈ ರೀತಿಯಲ್ಲಿ. ಮೌಂಟ್ ಎವರೆಸ್ಟ್ ಈಸ್ ಹೈಯೆಸ್ಟ್ ಪಿಕ್ ನೋಡಿ, ನಿಮಗೂ ಗೊತ್ತಿದೆ, ಇವಾಗ ನನಗೂ ಗೊತ್ತಿದೆ. ಹೈಯೆಸ್ಟ್ ಪಿಕ್ ಇದ್ದಿದ್ದು ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಸ್ಪೆಸಿಫಿಕ್ ಆಗಿ ಇರುವಂತಹ ನಿರ್ದಿಷ್ಟವಾಗಿ ಹೇಳಿಕೆ ನಾವು ಏನು ಹೇಳ್ತಾ ಇರ್ತೀವಲ್ಲ ಆವಾಗ ದ ಅನ್ನು ಯೂಸ್ ಮಾಡಬೇಕು. ಇವಾಗ ಇಲ್ಲಿ ದ ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಇವಾಗ ಫಸ್ಟ್ ಪ್ರೈಸ್ ಆಗಿರ್ಬೋದು ಮತ್ತು ಮೌಂಟ್ ಎವರೆಸ್ಟ್ ಇವೆಲ್ಲ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಆಯಿತಾ. ದ ಅನ್ನು ಯೂಸ್ ಮಾಡಬೇಕಲ್ಲಿ. ಮೈ ಫಾದರ್ ಈಸ್ ಎ ಮ್ಯೂಸಿಷಿಯನ್, ಇಲ್ಲಿ ಎಮ್ ಅನ್ನೋದು ಒಂದು ಕಾನ್ಸನೆಂಟ್ ಸೌಂಡ್ ಆಗಿರುತ್ತೆ, ಇಲ್ಲಿ ಎ ಅನ್ನು ಯೂಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ಇವಾಗ ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ರಂಜಿತಾ ಗಾಟ್ ಫಸ್ಟ್ ಪ್ರೈಸ್ ಇನ್ ಸಿಂಗಿಂಗ್ ಕಾಂಪಿಟೇಷನ್. ರಂಜಿತಾ ಗಾಟ್ ಫಸ್ಟ್ ಪ್ರೈಸ್ ಇನ್ ಸಿಂಗಿಂಗ್ ಕಾಂಪಿಟೇಷನ್ ಅಂದರೆ ಇಲ್ಲಿ ದ ಅಂತ ಬರುತ್ತೆ. ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಫಸ್ಟ್ ಪ್ರೈಸ್ ತೆಗೆದುಕೊಂಡಿದ್ದಾರೆ ಅವರು. ನೆಕ್ಸ್ಟ್ ಕ್ವಶನ್. ಕಾಳಿದಾಸ ಈಸ್ ಕಾಲ್ಡ್ ಶೇಕ್ಸ್ಪಿಯರ್ ಆಫ್ ಇಂಡಿಯಾ. ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ದ ಅಂತ ಬರುತ್ತೆ ಇಲ್ಲಿ, ಗೊತ್ತಾಗ್ತಾ ಇದೆ. ಈ ರೀತಿಯಲ್ಲಿ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ನೋಡಿ. ಇವಾಗ ದೇರ್ ಈಸ್ ಓವೆಲ್ ಇನ್ ದ ಕಾವ್. ಇಲ್ಲಿ ನೋಡಿ, ಇವಾಗ ಎ, ಇ, ಐ, ಓ, ಯು. ಇವಾಗ ಇಲ್ಲಿ ಓವೆಲ್, ಇಲ್ಲಿ ನೋಡಿ ಓನಲ್ಲಿ ಉಚ್ಚಾರ ಆಗಿದೆ, ಇದು ಓವೆಲ್. ಇಲ್ಲಿ ಏನು ಬರುತ್ತೆ? ಓವೆಲ್ ಅಂದ ತಕ್ಷಣ ಇಲ್ಲಿ ಆ್ಯನ್. ಮಿಸ್ಟರ್ ಮಂಜುನಾಥ ಈಸ್ MA ಡಿಗ್ರಿ ಹೋಲ್ಡರ್. MA, ಆಯಿತಾ. MA ಡಿಗ್ರಿ ಹೋಲ್ಡರ್ ಅಂದ ತಕ್ಷಣ ಇಲ್ಲಿ ಏನು ಬರುತ್ತೆ ಸ್ನೇಹಿತರೆ? ಇಲ್ಲಿ ಇವಾಗ MA ಡಿಗ್ರಿ ಹೋಲ್ಡರ್, ಆಯಿತಾ. MA ಅಂತ ಉಚ್ಚಾರ ಬರುತ್ತೆ, ಇಲ್ಲಿ ಆ್ಯನ್ ಬರುತ್ತೆ. ಎ ಅಂತ ಉಚ್ಚಾರ ಬರುತ್ತೆ ಅಲ್ಲ, MA ಅಂತ ಇದೆ, ಸೊ ಅದಕ್ಕೆ ಆ್ಯನ್. ಐ ನೀಡ್ ಎ ಕಪ್ ಆಫ್ ಟೀ ನಾವ್ ಅಂತ. ಇವಾಗ ಇನ್ನೊಂದು ಏನಂದರೆ ಯೂನಿವರ್ಸಿಟಿ, ಆಯಿತಾ. ಯೂನಿವರ್ಸಿಟಿ ನಿಮಗೆ ಕೇಳಿದರೆ, ಇಲ್ಲಿ ಯೂನಿವರ್ಸಿಟಿ ಕೇಳಿದರೆ ಏನಾಗುತ್ತೆ ಸ್ನೇಹಿತರೆ? ಅದು ಇಲ್ಲಿ ನಿಮಗೆ ಯೂನಿವರ್ಸಿಟಿ ಅನ್ನೋದು ಏನೇ ಬರುತ್ತೆ, ಯಾಕೆಂದರೆ ಯು
ಆಯಿತಾ. ಯು ಬಂದಿದೆ ಇಲ್ಲಿ, ಯು ಆಯಿತಾ. ಯು ಅನ್ನೋದು ಏನು, ಒಂದು ವ್ಯಂಜನಾಕ್ಷರ ಆಯಿತಾ. ಯು ಈ ರೀತಿ ಯು ಯು ಹೇಳ್ತಾ ಇದ್ದಾನೆ, ಯು ಅನ್ನೋದು ಒಂದು ವ್ಯಂಜನಾಕ್ಷರ ಆಯಿತಾ. ಸೊ ಅದಕ್ಕೆ ಅದೇ ರೀತಿ ಇವಾಗ ಯೂನಿಫಾರ್ಮ್ ಬಂದರೆ ಅದು ಕೂಡ ಎ ಬರುತ್ತೆ ಆಯಿತಾ. ಮತ್ತು ಯೂಸ್ಫುಲ್ ಅಂತ ಬಂದರೆ ಅದು ಕೂಡ ಎ ಬರುತ್ತೆ. ಈ ರೀತಿ ಕಂಟ್ರಿ ಮುಂದೆ ದ ಬರೋಂಗಿಲ್ಲ, ಕಂಟ್ರಿ ಮುಂದೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದೇನು ಯು ಎಸ್ ಎ ಆಯಿತಾ. ಯು ಎಸ್ ಎ ಮುಂದೆ ದ ಬಂದೇ ಬರುತ್ತೆ, ಯಾಕೋ ಗೊತ್ತಿಲ್ಲ, ಅದು ಯು ಎಸ್ ಮೇಲೆ ದ ಬಂದೇ ಬರುತ್ತೆ, ಯಾಕೆಂದರೆ ಅದು ಗ್ರೂಪ್ ಸಂಸ್ಥೆ ಆಗಿರುತ್ತೆ ಆಯಿತಾ, ಗ್ರೂಪ್ ಸಂಸ್ಥೆ ಆಗಿರುತ್ತೆ ಅಂತ. ಇವಾಗ ಅದೇ ರೀತಿ ಇಲ್ಲಿ ಇವಾಗ ಪ್ರಪೋಸೇಷನ್ಸ್ ನೋಡೋಣ. ಇವಾಗ ಪ್ರಪೋಸೇಷನ್ಸ್ ನಿಮಗೆ ಆರ್ಟಿಕಲ್ ಇಲ್ಲಾಂದರೆ ಪ್ರಪೋಸೇಷನ್ ಯಾವುದಾದ್ರೂ ಒಂದು ಕೇಳ್ತಾರೆ, ನಿಮಗೆ ಆರ್ಟಿಕಲೇ ಕೇಳ್ತಾರೆ. ಈ ಪ್ರಪೋಸೇಷನ್ ನಾನು ನಿಮಗೆ ಸುಮ್ಮನೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಸಮರ್ಥ್ ಗೋಸ್ ಡ್ಯಾಶ್ ಎ ವಾಕ್ ಎವ್ರಿ ಮಾರ್ನಿಂಗ್ ಅಂತ ಇದೆ. ಇಲ್ಲಿ ಸಮರ್ಥ್ ಗೋಸ್ ಅಂತ ಏನಿದೆಯಲ್ಲ, ಫಾರ್ ಎ ವಾಕ್ ಎವ್ರಿ ಮಾರ್ನಿಂಗ್. ಈ ರೀತಿ ಅದಕ್ಕೆ ವರ್ಡ್ಸ್ ನೀವು ಸೂಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಇವಾಗ ಕಾನ್ವೆ ಲೆನ್ಸ್ ಈಸ್ ಥೀಕರ್ ಡ್ಯಾಶ್ ದ ಎಡ್ಜ್ ಅಂತ ಕೇಳಿದ್ದಾರೆ. ಇವಾಗ ಇಲ್ಲಿ ಆ್ಯಟ್ ಅಂತ ಬರುತ್ತೆ, ಆ್ಯಟ್ ದ ಎಡ್ಜ್ ಆಯಿತಾ, ಆ್ಯಟ್ ಅಂತ ಬರುತ್ತೆ ಇಲ್ಲಿ ಆ್ಯಟ್. ಅದೇ ರೀತಿ ಇಲ್ಲಿ ಮೂರನೇ ಪ್ರಶ್ನೆಗೆ ಆ್ಯಟ್ ಅಂತ ಬರುತ್ತೆ ಇಲ್ಲಿ. ಅದೇ ರೀತಿ ಮೂರನೇ ಪ್ರಶ್ನೆಗೆ ಅಬೌಟ್ ಅಂತ ಬರುತ್ತೆ ಆಯಿತಾ. ನಾಲ್ಕನೇ ಪ್ರಶ್ನೆಗೆ ಫಾರ್ ಅಂತ ಬರುತ್ತೆ. ಐದನೇ ಪ್ರಶ್ನೆಗೆ ವಿತ್ ಅಂತ ಬರುತ್ತೆ. ಆರನೇ ಪ್ರಶ್ನೆಗೆ ಟು ಅಂತ ಬರುತ್ತೆ. ಏಳನೇ ಪ್ರಶ್ನೆಗೆ ಟು ಅಂತ ಬರುತ್ತೆ. ಎಂಟನೇ ಪ್ರಶ್ನೆಗೆ ಔಟ್ ಅಂತ ಬರುತ್ತೆ ಆಯಿತಾ. ಎಂಟನೇ ಪ್ರಶ್ನೆಗೆ ಔಟ್ ಅಂದರೆ ಫ್ರಾಮ್ ದ ಕಾರ್, ಅಂದರೆ ಅನಂತ್ ಗಾಟ್ ಔಟ್ ಫ್ರಾಮ್ ದ ಕಾರ್ ಅಂತ ಈ ರೀತಿಯಲ್ಲಿ ಆಯಿತಾ. ಒಂಬತ್ತನೇದಕ್ಕೆ ಇನ್ ಮತ್ತು ಹತ್ತನೇದಕ್ಕೆ ಇನ್ ಅಂತ. ಇಲ್ಲಿ ರೀಅರೇಂಜ್ ದ ಸೆಗ್ಮೆಂಟ್ ಇನ್ ಟು ದ ಮೀನಿಂಗ್ಫುಲ್ ಸೆಂಟೆನ್ಸ್. ಈ ಒಂದು ಪ್ರಶ್ನೆಗೆ ನೋಡಿ ಆನ್ಸರ್ ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ ಅವರು ಹಿಂದೆ ಮುಂದೆ ಕೊಟ್ಟಿರ್ತಾರೆ, ನಾವು ಕರೆಕ್ಟ್ ಮಾಡಿ ಇದು ಬರಿಬೇಕಾಗಿರುತ್ತೆ. ಇಲ್ಲಿ ಇವಾಗ ಕ್ಯಾನಲ್ಸ್ ಎ ವೆಲ್ ನೆಟ್ವರ್ಕ್ಡ್ ಚೈನೀಸ್ ಡೆವಲಪ್ಡ್, ಇದಕ್ಕೆ ಆನ್ಸರ್ ನೋಡಿ. ಒಂದನೇದು ಚೈನೀಸ್ ಆಗುತ್ತೆ, ಎರಡನೇದು ಡೆವಲಪ್ಡ್ ಎ ವೆಲ್ ನೆಟ್ವರ್ಕ್, ಇದು ಮೂರನೇದು ಕ್ಯಾನಲ್ಸ್, ಇದು ನಾಲ್ಕನೇದಾಗುತ್ತೆ. ಈ ರೀತಿಯಲ್ಲಿ ಮೊದಲಿಗೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಮತ್ತು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕಾಗಿರುತ್ತೆ ನೀವು. ಅದೇ ರೀತಿಯಲ್ಲಿ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಸ್ಟ್ ವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದನೇದು ವಿ ಮಸ್ಟ್ ಫಾಲೋ ಸರ್ಟನ್ ರೂಲ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರುತ್ತೆ. ಮೊದಲಿಗೆ ಅದಕ್ಕೆ ಅರ್ಥ ಕೊಡುವಂತಹ ಸಬ್ಜೆಕ್ಟ್ ಬರಿಬೇಕು, ಆಮೇಲೆ ಆಬ್ಜೆಕ್ಟ್ ಏನಿರುತ್ತೆ ಅದು ಬರಿಬೇಕು, ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು ಆಯಿತಾ. ಅಂದಾಗ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಇವಾಗ ಅಗ್ರಿ ವಿತ್ ದ ಸಬ್ಜೆಕ್ಟ್ ನೋಡಿ, ಅರುಣಿಮಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಿಂಗ್ಯುಲರ್ ಬರುತ್ತೆ, ಯಾಕೆಂದರೆ ಟೂ ಪರ್ಸನ್ ಇಲ್ಲ ಇಲ್ಲಿ ಆಯಿತಾ. ಅರುಣಿಮಾ ಅನ್ನೋರು ಒಬ್ಬರೇ ಅದಾರೆ. ಇಲ್ಲಿ ಹ್ಯಾವ್ ಹ್ಯಾಸ್ ಕೊಟ್ಟಿದ್ದಾರೆ. ಬಿನ್ ಎ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಅಂತ ಅಂದಿದ್ದಾರೆ ಆಯಿತಾ. ಅರುಣಿಮಾ ಅನ್ನೋದು ಒಂದು ಸಿಂಗ್ಯುಲರ್ ಆಗಿರುತ್ತೆ. ಇಲ್ಲಿ ವರ್ಬ್ ಏನು ಬರುತ್ತೆ, ಹ್ಯಾಸ್ ಬರುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ರಾಕೇಶ್ ಆ್ಯಂಡ್ ರಮೇಶ್ ಅದಾರೆ, ಇಲ್ಲಿ ಆರ್ ಬರುತ್ತೆ. ಗುಡ್ ಫ್ರೆಂಡ್ಸ್ ಪ್ಲೂರಲ್ ಯೂಸ್ ಆಗಿದೆ, ಇಲ್ಲಿ ಪ್ಲೂರಲ್ ಆಯಿತಾ, ಬಹುವಚನ ಯೂಸ್ ಆಗಿದೆ, ಯಾಕೆಂದರೆ ಇಬ್ಬರು ಜನ ಅದಾರೆ, ರಾಕೇಶ್ ಮತ್ತು ರಮೇಶ್. ಇಲ್ಲಿ ಎವ್ರಿ ಒನ್ ನೀಡ್ಸ್, ನೀಡ್ ಬರೋಂಗಿಲ್ಲ, ನೀಡ್ಸ್ ಎಜುಕೇಷನ್. ಎವ್ರಿ ಒನ್ ಅನ್ನೋದು ಸಿಂಗ್ಯುಲರ್ ಆಗಿರುತ್ತೆ ಆಯಿತಾ. ನೀಡ್ಸ್ ನಾವು ಅಲ್ಲಿ ಬಳಕೆ ಮಾಡಬೇಕಾಗುತ್ತೆ, ನೀಡ್ಸ್. ಇವಾಗ ಮೈ ಸನ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಡ್ಯಾಶ್ ನಾಟ್ ವಾಚ್ ಮೂವೀಸ್ ಎವ್ರಿ ಡೇ. ಇಲ್ಲಿ ಡು ನಾಟ್ ಬರುತ್ತೆ, ಡು ನಾಟ್, ಡಸ್ ನಾಟ್ ಬರಲ್ಲ, ಇಲ್ಲಿ ಡು ನಾಟ್ ಬರುತ್ತೆ. ಇವಾಗ ಅಪ್ರಾಪ್ರಿಯೇಟ್ ಫ್ರಮ್ ಆಫ್ ದ ವರ್ಬ್ ನೋಡಿ. ಇವಾಗ ಚೈತನ್ಯ ಡ್ಯಾಶ್ ವರ್ಕ್ ಆ್ಯಸ್ ಎ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಇನ್ TCS ಎಟ್ ಪ್ರೆಸೆಂಟ್. ಇದೇನಾಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ನಲ್ಲಿ ಬರುತ್ತೆ ಆಯಿತಾ. ಇವಾಗ ಇಲ್ಲಿ ಈಸ್ ವರ್ಕಿಂಗ್ ಅಂತ ಆಯಿತಾ. ಚೈತನ್ಯ ಈಸ್ ವರ್ಕಿಂಗ್, ವರ್ಕ್ ಇದೇನಾಗುತ್ತೆ ವರ್ಕಿಂಗ್ ಆಯಿತಾ. ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ನಲ್ಲಿ ಮಾಡ್ಕೋಬೇಕು. ಇವಾಗ ಅದೇ ರೀತಿ ಇಲ್ಲಿ ನಿಮಗೆ ಇಲ್ಲಿ ದ ಸ್ಟೂಡೆಂಟ್ಸ್ ಡ್ಯಾಶ್ ಪ್ರಿಪೇರ್ ವೆಲ್ ಫಾರ್ ದ ಎಕ್ಸಾಮ್ಸ್ ಸೆಂಡ್ ಲಾಸ್ಟ್ ಸಂಡೇ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಅಂತ ಬರೀಬೇಕು ಆಯಿತಾ. ಇದೇನಾಗುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ನಲ್ಲಿ ಬರುತ್ತೆ. ಸೊ ಈ ರೀತಿಯಲ್ಲಿ ಈ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದು ಎರಡೆರಡು ಪ್ರಶ್ನೆ ನಾನು ನಿಮಗೆ ಅರ್ಥ ಮಾಡಿಸಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ, ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗಬೇಡ್ರಿ. ಇದು ಪ್ರಶ್ನೆ ನಿಮಗೆ ಬಹಳ ಡಿಫಿಕಲ್ಟ್ ಆಗ್ತೈತೆ ಅಂದರೆ ನೀವು ಲಿಂಕರ್ಸ್ ಬರೀಬಹುದು. ಲಿಂಕರ್ಸ್ ಮೇಲ್ಗಡೆ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಆ ಒಂದು ಪ್ರಶ್ನೆ ಸ್ವಲ್ಪ ನಿಮಗೆ ಅರ್ಥ ಆದರೆ ಸಾಕು, ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.